ವೀಕ್ಷಕರೇ, ಬಿಗ್ ಬಾಸ್ ಖ್ಯಾತಿಯ ನಟಿ ಕಾವ್ಯ ಶೈವ ಮೊನ್ನೆ ತಾನೇ ಕಲಬುರಗಿಯ ಆ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಭೇಟಿಯನ್ನು ಕೊಟ್ಟಿದ್ದು, ಈ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಉಂಟಾದಂತಹ ಜಗಳ ಮತ್ತು ಅವಾಂತರಗಳಿಂದಾಗಿ ನಟಿ ಕಾವ್ಯ ಶೈವ ತುಂಬಾನೇ ಬೇಸರಗೊಂಡು ಈ ಕಾರ್ಯಕ್ರಮದಿಂದ ಅರ್ಧದಿಂದಲೇ ಹೊರಟು ಹೋಗಿರೋದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆದ್ರೆ ಇದೀಗ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಆಯೋಜಕರು ನಟಿ ಕಾವ್ಯ ಶೈವ ವಿರುದ್ಧ ಕಿಡಿಕಾರ್ತಿದ್ದು ಪೇಮೆಂಟ್ ಅನ್ನು ತಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಟಿ ಕಾವ್ಯ ಶೈವ ಕೇವಲ 5 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಬಿಟ್ಟು ಹೊರಟು ಹೋಗಿದ್ದಾರೆ. ಅಗ್ರಿಮೆಂಟ್ ಪ್ರಕಾರ ಏನು ಕೂಡ ನಡೆದುಕೊಂಡಿಲ್ಲ ಅಂತ ಈ ಕಾರ್ಯಕ್ರಮದ ಆಯೋಜಕರು ಆರೋಪವನ್ನ ಮಾಡ್ತಿದ್ದು, ನಟಿ ಕಾವ್ಯ ಅವರು ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹೇಳಿ ತೀಕ್ಷ್ಣವಾದ ಆರೋಪವನ್ನ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದು ಕಾವ್ಯ ಅವರು, ಬಿಗ್ ಬಾಸ್ ಖ್ಯಾತಿ ಕಾವ್ಯ ಅವರು ಬಂದು ತಮ್ಮ ದುರಂಕಾರದ ವರ್ತನೆಯನ್ನು ತೋರಿಸಿ ಕಾರ್ಯಕ್ರಮಕ್ಕೆ ಬಂದು ಮುಂಚೆ ಎಲ್ಲ ನಾವು ಡೀಟೇಲ್ಸ್ ಕೊಟ್ಟಿದ್ವಿ, ಇಷ್ಟೆಲ್ಲ ಇರಬೇಕಾಗುತ್ತೆ, ಇಷ್ಟು ಜನಕ್ಕೆಲ್ಲ ವಿದ್ಯಾರ್ಥಿಗಳು ಸನ್ಮಾನ ಮಾಡಬೇಕಾಗುತ್ತೆ ಅಂತ ಹೇಳಿ. ಅವೆಲ್ಲಾನು ಇದು ಮಾಡದೇನೆ ದುರಂಕಾರದ ವರ್ತನೆ ಅಂದ್ರೆ ಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ದುರಂಕಾರ ತೋರಿಸಿ ಕಲಬುರಗಿ ಜನತೆ ಮೇಲೆ ದುರಂಕಾರ ತೋರಿಸಿ 5 ನಿಮಿಷದಲ್ಲಿ ವಾಪಸ್ ಹೊರಡಕ್ಕೆ ನಿಂತಿರ್ತಾರೆ ಸರ್. ಆದ್ರೆ ವೀಕ್ಷಕರೇ, ಇದೀಗ ಗೆಲ್ಲಿ ನಟ ಫ್ಯಾನ್ಸ್ ಸಾಮಾಜಿಕ ತಾಣಗಳಲ್ಲಿ ನಟಿ ಕಾವ್ಯ ಶೈವ ಅವರಿಗೆ ಬೆಂಬಲ ಕೊಟ್ಟಿದ್ದು, ಜಗಳ ಆಗಿದ್ದ ಕಾರಣ ನಟಿ ಕಾವ್ಯ ಅಲ್ಲಿಂದ ಹೊರಟು ಹೋಗಿದ್ದಾರೆ. ನಟಿ ಕಾವ್ಯ ಯಾವುದೇ ರೀತಿಯ ಮೋಸ ಮಾಡಿಲ್ಲ ಅಂತ ಸಾಮಾಜಿಕ ತಾಣಗಳಲ್ಲಿ ಕಾವ್ಯ ಅವರಿಗೆ ಸಪೋರ್ಟ್ ಮಾಡ್ತಿರುವಂತಹ ಗೆಲ್ಲಿ ನಟ ಫ್ಯಾನ್ಸ್ ಪೇಮೆಂಟ್ ತಗೊಂಡ ಮಾತ್ರಕ್ಕೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ತಪ್ಪು ಅಂತ ಆಯೋಜಕರ ವಿರುದ್ಧವೇ ಪೋಸ್ಟ್ ಗಳನ್ನ ಹಾಕ್ತಿದ್ದು, ಕಾವ್ಯ ಬೆಂಬಲಕ್ಕೆ ಗೆಲ್ಲಿ ನಟ ಫ್ಯಾನ್ಸ್ ನಿಂತಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಸೊ ವೀಕ್ಷಕರು, ಯಾರಿಗೆಲ್ಲ ಇದರಲ್ಲಿ ಕಾವ್ಯ ಅವರ ತಪ್ಪು ಇಲ್ಲ ಅಂತ ಅನಿಸುತ್ತೆ, ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇನೆ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.